ನಿಮ್ಗೆ ಏನು ಪರ್ಮಿಷನ್ ಐತ್ರಿ? ಇಲ್ಲ ಅದಕ್ಕೆ ನಾವಿನ್ನ ಇದನ್ನ ವಿಡಿಯೋ ತಗೊಂಡಿಲ್ಲ ನಾವು. ನೀವು ತಗೊಂಡಿಲ್ಲ ಸರ್ ಒಂದು ಫೋಟೋ ತಗೊಂಡಿದ್ದಾರೆ ಇವರು. ಯಾಕೆ ತಗೊಂಡ್ರಿ? ಅದನ್ನ ಡಿಲೀಟ್ ಮಾಡಿ. ಯಾಕೆ ತಗೊಂಡ್ರಿ? ಮೊದಲು ಡಿಲೀಟ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಚಿಕ್ಕೋಡಿ ಡಿಡಿಪಿಐ ಆಫೀಸ್ನಲ್ಲಿ ನಡೀತಿದೆ ಹಾಡು ಹಗಲೇ ಭ್ರಷ್ಟಾಚಾರ. ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟಿ ನೋಡಿಕೊಂಡ ಅಂದ ಹಾಗೆ ಪತ್ರಾಂಕಿತ ಸಹಾಯಕ ಅಂದರೆ ಗೇಟ್ ಸ್ಟೇಟ್ ಅಸಿಸ್ಟೆಂಟ್ ಟಿ ಮಂಜುನಾಥ್ ಸಾರ್ವಜನಿಕರ ಅಧಿಕಾರಿ ಅನ್ನೋದನ್ನ ಮರೆತು ತನ್ನಿಷ್ಟದಂತೆ ಆಫೀಸ್ನಲ್ಲಿ ಶಾಲಾ ದಾಖಲಾತಿಯಲ್ಲಿ ಲೋಪವಿದೆ ಅಂತ ವಿದ್ಯಾರ್ಥಿಗಳ ಪಾಲಕರು ಬಂದರೆ ಪಾಲಕರಿಗೆ ಹಣದ ಬೇಡಿಕೆ ಇಡುತ್ತಾನೆ ಈ ಭ್ರಷ್ಟ ಅಧಿಕಾರಿ ಮಂಜುನಾಥ್. ಹಣ ಯಾಕೆ ಪಡಿತಿದ್ದೀರಾ ಅಂತ ಕೇಳೋಕೆ ಹೋದರೆ ಡಿಡಿಪಿಐ ಸೇರಿದಂತೆ ಸಮರ್ಥನೆ ಮಾಡಿಕೊಳ್ಳೋಕೆ ಮುಂದಾಗುತ್ತಾರೆ ಮತ್ತು ಪ್ರಶ್ನೆ ಮಾಡಿದರೆ ಕೇಸ್ ಹಾಕ್ತೀನಿ, ಪೊಲೀಸರನ್ನ ಕರೆಸ್ತೀನಿ, ವಿಡಿಯೋ ಮಾಡುವ ಅಧಿಕಾರ ಇಲ್ಲ, ಯಾರು ಕೊಟ್ಟಿದ್ದು ಅಧಿಕಾರ, ವಿಡಿಯೋ ಡಿಲೀಟ್ ಮಾಡಿ ಎಂದು ಗೂಂಡಾಗಿರಿ ಮಾಡೋದಕ್ಕೆ ಮುಂದಾಗುತ್ತಾರೆ. ವಿಡಿಯೋ ತಗೊಳಕ್ ನಿಮ್ಗೆ ಏನು ಪರ್ಮಿಷನ್ ಐತ್ರಿ? ಇಲ್ಲ ಅದಕ್ಕೆ ನಾವಿನ್ನ ಇದನ್ನ ವಿಡಿಯೋ ತಗೊಂಡಿಲ್ಲ ನಾವು. ನೀವು ತಗೊಂಡಿಲ್ಲ ಸರ್ ಒಂದು ಫೋಟೋ ತಗೊಂಡಿದ್ದಾರೆ ಇವರು. ಯಾಕೆ ತಗೊಂಡ್ರಿ? ಅದನ್ನ ಡಿಲೀಟ್ ಮಾಡಿ. ಯಾಕೆ ತಗೊಂಡ್ರಿ? ಮೊದಲು ಡಿಲೀಟ್ ಮಾಡಿ. ಆಫೀಸ್ನಲ್ಲಿ ಒಂದು ಫೈಲ್ಗೆ 3,000 ಕೊಟ್ಟರೆ ನಿಮ್ಮ ಕೆಲಸ ಫಿಕ್ಸ್ ಅನ್ನುತ್ತಾನೆ ಈ ಭ್ರಷ್ಟ ಹರಾಮಿ ಅಧಿಕಾರಿ. ಮತ್ತೆ ಏನು ಹೇಳ್ತಾನೆ ಅಂದರೆ ಅವರಿಗೆ 1,000, ನನಗೊಂದು 1,000, ಒಳಗೊಂದು 1,000, ಇಲ್ಲವಾದರೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಅನ್ನುತ್ತಾನೆ ಈ ಹೇಸಿಗೆ ಅಧಿಕಾರಿ. ಕಳ್ಳನಿಗೆ ಪಿಳೆನಪ್ಪ ಅನ್ನುವ ಹಾಗೆ ಇವನಿಗೆ ಹಣ ಬೇಕು ಅಷ್ಟೇ. ಬಡವರು ಸಾಲ ಸೋಲ ಮಾಡಿ ಆದರೂ ಇವನಿಗೆ ಹಣ ಕೊಟ್ಟು ದಾಖಲೆ ತಿದ್ದುಪಡಿ ಮಾಡಬೇಕಿದೆ. ಪಾಲಕರು ಪ್ರಶ್ನೆ ಮಾಡಿದರೆ ಅಧಿಕಾರಿಗಳು ಸೇರಿ ಪಾಲಕರ ವಿಡಿಯೋ ಮಾಡಿ ಫೋಟೋ ತೆಗೆಯಲು ಹೆದರಿಸಲು ಮುಂದಾಗುತ್ತಾರೆ. ಒಟ್ಟಿನಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವುದೇ ನಮ್ಮ ಒತ್ತಾಯ. ವರದಿ ಮಣಿಕಂಠ ನಾವಿ. ಇನ್ನೂ ಹೆಚ್ಚಿನ ಹೊಸ ಸುದ್ದಿಗಾಗಿ KA ಕನ್ನಡ ನ್ಯೂಸ್ 24x7 ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.